ಸೊ ಈಗ ಟಾಪಿಗೆ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಂದ 3 ಫೀಟ್, ಇಲ್ಲಿಂದ ಒಂದು 10 ಫೀಟ್ ಡ್ರಾ ಮಾಡ್ತೀನಿ. ನೆಕ್ಸ್ಟ್ 10 ಫೀಟ್ 10 ಫೀಟ್. ಸೊ ಈಗ ನಾನು ಇದಕ್ಕೆ ರೈಲ್ನ ಕ್ರಿಯೇಟ್ ಮಾಡಬೇಕು. ಎಕ್ಸ್ಟೆನ್ಷನ್ಗೆ ಹೋಗ್ತೀನಿ, ಮೇಜ್ ರೈಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ರೈಲ್ ಹೈಟು ವಿಡ್ತ್ನ ಸ್ಪೆಸಿಫೈ ಮಾಡಬೇಕು. ಹೈಟ್ ಆಫ್ ದ ರೈಲ್, ಟೈಪ್ ಆಫ್ ದ ರೈಲ್, ಕ್ಲಿಕ್ ಆನ್ ಓಕೆ. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಸ್ಟೇರ್ ಕೇಸ್ ರೈಲ್ ಕ್ರಿಯೇಟ್ ಆಗುತ್ತೆ ಈ ಥರ. ಈಗ ನನಗೆ ಇಂಟರ್ಮೀಡಿಯೇಟ್ ರೈಲಿಂಗ್ ಬರಬೇಕು. ಸೆಲೆಕ್ಟ್ ಮಾಡ್ತೀನಿ, ಎಕ್ಸ್ಟೆನ್ಷನ್, ಮೇಜ್ ರೈಲ್. ಸೊ ಕ್ಲಿಕ್ ಆನ್ ಓಕೆ. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಪಾಯಿಂಟ್ ಈ ಥರ ಕ್ಲಿಕ್ ಆಗುತ್ತೆ. ನನಗೆ ಇಲ್ಲೇ 3 ರೈಲಿಂಗ್ ಬರಬೇಕು. ಎಕ್ಸ್ಟೆನ್ಷನ್, ಮೇಜ್ ರೈಲ್, click on OK. First point 3 into X, enter, double click. 3 times of equal ಆಗಿ ಡಿವೈಡ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ 3x, enter, 3x, enter, 3x, enter, ಡಬಲ್ ಕ್ಲಿಕ್ ಈ ಥರ. ಸೆಲೆಕ್ಟ್ ಮೇಜ್ ರೈಲ್, ಟೈಪ್ ಬಿ, ಓಕೆ. ಫಸ್ಟ್ ಪಾಯಿಂಟ್ 3x, ಎಂಟರ್, 3x, ಎಂಟರ್, 3x, ಎಂಟರ್, ಡಬಲ್ ಕ್ಲಿಕ್ ಈ ಥರ. ಎಕ್ಸ್ಟೆನ್ಷನ್, ಮೇಜ್ ರೈಲ್, ಟೈಪ್ ಸಿ, ಓಕೆ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, 3x, ಎಂಟರ್, ಗ್ಲಾಸ್ ರೈಲ್. ಸೊ ಈ 3 ನಾವು ಕ್ರಿಯೇಟ್ ಮಾಡ್ಬೋದು. ಡಿಫಾಲ್ಟಾಗಿ ಅದೇ ಕ್ರಿಯೇಟ್ ಆಗುತ್ತೆ. ಸೊ ಅದೇ ನಾವು ರೈಲ್ ಸ್ಟೇರ್ ಕೇಸ್ ಮೇಲೆ ಕ್ರಿಯೇಟ್ ಮಾಡಬೇಕೀಗ. ಸೊ ಇಲ್ಲಿ ಸ್ಟೇರ್ ಕೇಸ್, ಸೊ ಈಗ ಎಕ್ಸ್ಟೆನ್ಷನ್, ಮೇಜ್ ರೈಲ್, ಮೇಜ್ ಸ್ಟೇರ್ಸ್, ರೈಸರ್ ಆಫ್ 6, ನಂಬರ್ಸ್ ಆಫ್ 10 numbers, type C, draw stairs, width of 3 feet, enter, sorry ಇಲ್ಲಿ 3 feet. So extension, ಮೇಜ್ ರೈಲ್, riser of 6, number of 10 numbers, type C, draw stairs, width, ಡಬಲ್ ಪಾಯಿಂಟ್. ಈಗ ಇದಕ್ಕೆ ರೈಲಿಂಗ್ ಅಪ್ಲೈ ಮಾಡಬೇಕು ಅಂತಂದರೆ, ಸೊ ಈಗ ಇದಕ್ಕೆ ರೈಲಿಂಗ್ನ ಕ್ರಿಯೇಟ್ ಮಾಡಬೇಕು. ಸೊ ಈಗ ಕ್ಲಿಕ್ ಆನ್ ಎಕ್ಸ್ಟೆನ್ಷನ್, ಮೇಜ್ ರೈಲ್, ಟೈಪ್ ಸಿ, ಆಫ್ಸೆಟ್ ಆಫ್ 2 inches ಕೊಡ್ತೀನಿ. ಪ್ಯಾರಲ್ ಆಫ್ಸೆಟ್ 2 inches, ಕ್ಲಿಕ್ ಆನ್ ಓಕೆ. ಸೊ ಆಫ್ಸೆಟ್ ಅಂತಂದರೆ ಏನಂತಂದರೆ, ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ರೆ ಈ ಕಡೆಗೆ ಬರ್ತಿದೆ. ಆ್ಯರೋ ಕೀನ ಯೂಸ್ ಮಾಡಿದ್ರೆ ಆ ಕಡೆ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಅಂದರೆ 2 feet ಆಫ್ಸೆಟ್ ಆಗುತ್ತೆ. ನಾನು ಎಲ್ಲಿ ಕ್ಲಿಕ್ ಮಾಡ್ತೀನೋ ಅಲ್ಲಿಂದ 2 feet ಆ ಕಡೆ ಈ ಕಡೆಗೆ ಬರುತ್ತೆ. ನೆಕ್ಸ್ಟ್, ಸೊ ಈಗ ಈ ಕಡೆ ಬರ್ತಾ ಇದೆ. ಸೊ ಇದು ಲ್ಯಾಂಡಿಂಗ್ ಮೇಲೆ ಬರಬೇಕಂದ್ರೆ ಆ್ಯರೋ ಕೀನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಈ ಪಾಯಿಂಟಲ್ಲಿ 3x, ಎಂಟರ್, ಡಬಲ್ ಕ್ಲಿಕ್. ಫಸ್ಟ್ ಪಾಯಿಂಟ್, ಆ್ಯರೋ ಕೀನ ಯೂಸ್ ಮಾಡ್ತೀನಿ, ಈ ಕಡೆ ಡೈರೆಕ್ಷನ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ. ತ್ರೀ ಎಕ್ಸ್, ಎಂಟರ್, ಡಬಲ್ ಕ್ಲಿಕ್ ಈ ಥರ. ಅರ್ಥ ಆಯ್ತಾ ಇದು?
ಇದರಲ್ಲಿ ಡೌಟ್ ಇದ್ರೆ ಕೇಳಿ. ಸೊ ಇದನ್ನು ಟ್ರೈ ಮಾಡಿ. ನಂದನ್ ಅರ್ಥ ಆಯ್ತಾ? ಹಾಂ ಸರ್. ಆಫ್ ಸೈಡ್ ಡೈರೆಕ್ಷನ್ ಅಂತ ಒಂದು ಎಕ್ಸಾಕ್ಟ್ ಸ್ಟೆಪ್ ಮೇಲೆ ಲ್ಯಾಂಡ್ ಆಗಬೇಕು ಅಂದರೆ ಸೊ ಇಲ್ಲಿ ಕ್ಲಿಕ್ ಮಾಡ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು 4x ಅಂತ ಕೊಟ್ಟರೆ ಬರೋದಿಲ್ಲ. ಓಕೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವೇ ರ್ಯಾಂಡಮ್ ಆಗಿ ಈ ಥರ ಕ್ಲಿಕ್ ಮಾಡಬೇಕು, ಪೊಸಿಷನ್ಸ್ನ ಮಾರ್ಕ್ ಮಾಡಬೇಕು. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಪೊಸಿಷನ್ಸ್ನ ನೀವೇ ಮಾರ್ಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಡಬಲ್ ಕ್ಲಿಕ್ ಮಾಡಿ, ಅವಾಗ ಪ್ರಾಪರಾಗಿ ಕೂರುತ್ತೆ, ಇಲ್ಲಾಂದರೆ ಪ್ರಾಪರಾಗಿ ಕೂರೋದಿಲ್ಲ. ಅರ್ಥ ಆಯ್ತಾ? ಹಾಂ ಸರ್, ಟ್ರೈ ಮಾಡ್ತೀನಿ. ಈಗ ಆಟೋಕ್ಯಾಡ್ ಫೈಲ್ನ ಇಂಪೋರ್ಟ್ ಮಾಡೋದಕ್ಕೆ ಸೊ ಫಸ್ಟ್ ಫೈಲ್ಸ್ಗೆ ಹೋಗ್ತೀನಿ. ಇಲ್ಲಿ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್. ಸೊ ಡೆಸ್ಕ್ಟಾಪಲ್ಲಿ ಆಟೋಕ್ಯಾಡ್ ಫೈಲ್ಸ್, ಸೊ ಕ್ಲಿಕ್ ಆನ್ ಇಂಪೋರ್ಟ್. ಸೊ ಇದು ಇಂಪೋರ್ಟ್ ಆಗುತ್ತೆ ಪ್ಲ್ಯಾನ್. ಸೊ ಇಂಪೋರ್ಟ್ ಆದಾಗ ನೋಡಿ ಇಲ್ಲಿ ಇದು ನಿಮಗೆ ಪ್ರಾಪರಾಗಿ ಇಂಪೋರ್ಟ್ ಆಗಿಲ್ಲ. ಇದನ್ನ ಈಗ ಡಿಲೀಟ್ ಮಾಡ್ಕೊತಾನೆ. ಸೊ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ delete copy, control S, control S. ಸೊ ಸೇವ್ ಆಗುತ್ತೆ. ಸೊ ಈಗ ಮತ್ತೆ ಫೈಲ್ಸ್ಗೆ ಹೋಗಿ ಇಂಪೋರ್ಟ್ ಫೈಲ್, ಇಂಪೋರ್ಟ್. ಸೊ ಇಂಪೋರ್ಟ್ ಆದಾಗ ಇದು ಪ್ರಾಪರಾಗಿ ಆ್ಯಸ್ ಪರ್ ಡೈಮೆನ್ಷನ್ಸ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. We enter 10 inches. Select copy, array 10 copies, the distance of 10 inches. Select copy, rotate, enter 10 inches. Select copy, base point, array 10 inches. Select copy command. So base point A, enter 10 inches, A, enter 10, enter 10 inches. Select copy command. So control S, save files, import. Select a file, click on import. ಸೊ ಇದು ಇಂಪೋರ್ಟ್ ಆಗುತ್ತೆ. ಸೊ ಈಗ ಟಾಪ್ ವ್ಯೂಗೆ ಸೆಟ್ ಮಾಡ್ಕೊಳ್ಳಿ, ಪ್ರಾಪರ್ ಟಾಪ್ ವ್ಯೂ. ಸೊ ಇದು ನನಗೆ ಆ್ಯಕ್ಚುಯಲ್ ಪ್ಲ್ಯಾನು. ಸೊ ಇಲ್ಲಿ ನಾನು ಫಸ್ಟ್ ಈಗ
ಸೊ ಇದು ನನಗೆ ಪ್ಲ್ಯಾನ್ ಬಂದು ಇದು. ಓಕೆ, ಸೊ ಇದು ನನಗೆ ಆ್ಯಕ್ಚುಯಲ್ ಪ್ಲ್ಯಾನ್. ಸೊ ಇದು ಆ್ಯಕ್ಚುಯಲ್ ಪ್ಲ್ಯಾನ್ ನಮಗೆ. ಸೊ ಈಗ ಇದರಲ್ಲಿ ಫಸ್ಟ್ ವಾಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಗ್ರೌಂಡ್ ಫ್ಲೋರಲ್ಲಿ ಏನಿರುತ್ತೆ, ನನಗೆ ಬೇಸ್ಮೆಂಟ್ ಇರುತ್ತೆ. ಬೇಸ್ಮೆಂಟ್ಗೆ ನನಗೆ ಟೋಟಲ್ಲು ಆ್ಯಸ್ ಪರ್ ಪ್ಲಿಂತ್ ಪ್ರಕಾರ 2 ಫೀಟ್ ಪ್ಲಿಂತ್ ಬೀಮ್ ಬರಬೇಕು. ಸೊ ಪ್ಲಿಂತ್ ಬೀಮ್ ಬರೋಕ್ಕಿಂತ ಮುಂಚೆ ನನಗೆ ಇಲ್ಲಿ ಕಾಲಮ್ಸು ಪ್ಲೇಸ್ ಮಾಡಬೇಕಾಗತ್ತೆ. ಸೊ ನಂಗೆ ಎಲ್ಲೆಲ್ಲಿ ಕಾಲಮ್ಸ್ ಬೇಕು ಅಂತ, ಇದರಲ್ಲಿ ನನಗೆ ರಫಾಗಿ ಕಾಲಮ್ಸ್ ಪ್ಲೇಸ್ ಆಗಿಲ್ಲ ಇದಕ್ಕೆ. ಓಕೆ, ಸೊ ಕಾಲಮ್ ಪ್ಲೇಸ್ ಆಗಿರೋದು ಓಕೆ, ಇಲ್ಲಿದೆ ಕಾಲಮ್ಸು ಪ್ಲೇಸ್ ಆಗಿದೆ. ಓಕೆ, ಸೊ ಈಗ ಫೈಲ್ಸ್ಗೆ ಹೋಗ್ತೀನಿ. ಇಲ್ಲಿ ಕಾಲಮ್ ಪ್ಲೇಸ್ಮೆಂಟ್ ಆಗಿದೆ ನನ್ನ ಫೈಲಲ್ಲಿ. ಓಕೆ, ಇಲ್ಲಿ ಕಾಲಮ್ ಪ್ಲೇಸ್ಮೆಂಟ್ಸು ಪ್ರಾಪರಾಗಿ ಕಾಲಮ್ ಪ್ಲೇಸ್ ಆಗಿದೆ. ಈಗ ಇಲ್ಲಿ ಫಸ್ಟ್ ಕಾಲಮ್ನ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಒಂದು ಕಾಲಮ್ನ ಕ್ರಿಯೇಟ್ ಮಾಡ್ತೇನೆ, ಡಬಲ್ ಕ್ಲಿಕ್ ಮಾಡ್ತೇನೆ, ರೈಟ್ ಕ್ಲಿಕ್ ಮಾಡಿ ಮೇಕ್ ಕಾಂಪೋನೆಂಟ್ ಅಂತ ಕ್ಲಿಕ್ ಮಾಡ್ತೇನೆ. ಮೇಕ್ ಎ ಕಾಂಪೋನೆಂಟ್, ಇಲ್ಲಿ ಕಾಲಮ್ ಅಂತ ನೇಮ್ ಮಾಡ್ತೀನಿ. ಸೊ ಕಾಲಮ್ ಆಫ್ 6 ಇಂಚಸ್ ಬೈ 18 ಇಂಚಸ್ ಕಾಲಮ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ ನೀವು ಕಾಲಮ್ದು ಡಿಸ್ಕ್ರಿಪ್ಷನ್ ಹಾಕ್ಬೋದು. ಸೊ 6 ಇಂಚಸ್ 18 ಇಂಚಸ್ ಕಾಲಮ್. ನೆಕ್ಸ್ಟ್ ಇದರಲ್ಲಿ ಮೇನ್ ಬಾರ್ಸ್ ಅದೇನು ಬೇಕೋ ನೀವು ಡಿಸ್ಕ್ರಿಪ್ಷನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ತೀನಿ, ಇದು ಕ್ರಿಯೇಟ್ ಆಗುತ್ತೆ. ಸೆಲೆಕ್ಟ್ ಮಾಡ್ತೀನಿ, ಇದೇ ಥರದ್ದು ಎಲ್ಲೆಲ್ಲಿ ಕಾಲಮ್ಸ್ ಬೇಕೋ ಸೊ ಎಲ್ಲನೂ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಕಾಲಮ್ ಬರುತ್ತೆ, ಸೆಲೆಕ್ಟ್. ನೆಕ್ಸ್ಟ್ ಸೊ ಇಲ್ಲಿ ಕಾಲಮ್ ಇದೆ, ಸೆಲೆಕ್ಟ್ ಕಾಲಮ್, ಸೆಲೆಕ್ಟ್. ಸೊ ಇಲ್ಲಿ ಕಾಲಮ್ ರೊಟೇಟ್ ಆಪ್ಷನ್. ಸೊ ಇದನ್ನ ರೊಟೇಟ್ ಮಾಡ್ಕೊಳ್ಳಿ. ಮೂವ್ ಆಪ್ಷನ್. ಸೊ ಇಲ್ಲಿಂದ ಇಲ್ಲಿಗೆ ಪ್ಲೇಸ್. ನೆಕ್ಸ್ಟ್ ಸೇಮ್ ಇಲ್ಲಿಂದ ಇಲ್ಲಿ ಕಾಲಮ್, ಸೆಲೆಕ್ಟ್. ಸೊ ಈಗ ಇಲ್ಲಿ ಕಾಲಮ್ಸ್ ಎಲ್ಲನೂ ಪ್ಲೇಸ್ ಮಾಡಿದ್ದೀವಿ. ಸೊ ಕಾಲಮ್ಸು ಅಟ್ ಎ ಹೈಟ್ ಆಫ್ 10 ಫೀಟಿಗೆ ಬರುತ್ತೆ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತಾನೆ, ಪುಷ್ ಪುಲ್ ಆಫ್ ಹೈಟ್ 10 ಫೀಟು ಕಾಲಮ್ಸು ಕ್ರಿಯೇಟ್ ಆಗಿದೆ. ಒಂದು ಕಾಲಮ್ನ ಪ್ಲೇಸ್ ಮಾಡಿದ್ರೆ ಎಲ್ಲ ಕಾಲಮ್ಸು ಕ್ರಿಯೇಟ್ ಆಗಿದೆ. ಈಗ ಇದಕ್ಕೆ ಬೀಮ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಬೀಮ್ಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಮುಂಚೆ ಇದನ್ನು ಕ್ರಿಯೇಟ್ ಮಾಡ್ಕೊತೀನಿ ಇಲ್ಲಿ. ಸೊ ಇಲ್ಲಿ ಏನು ಬರುತ್ತೆ ನನಗೆ, ಸೊ ಈಗ ಇದರಲ್ಲಿ 10 ಇಂಚಸ್ದು ಇಲ್ಲಿ ಸ್ಟೆಪ್ಸ್ ಬರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನನಗೆ ಆಲ್ರೆಡಿ 10 ಇಂಚಸ್ಗೆ ಇನ್ನೊಂದು ಇಲ್ಲದೆ ಇರೋದ್ರಿಂದ ಸ್ಟೆಪ್ಪು ಇದು ನಾನೇ ಮ್ಯಾನ್ಯಲಾಗಿ ಕ್ರಿಯೇಟ್ ಮಾಡ್ತೀನಿ. 10 ಇಂಚಸ್ ಒಂದು ರೆಕ್ಟ್ಯಾಂಗಲ್ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಸೆಲೆಕ್ಟ್, ಕಾಪಿ. ಸೊ ಇಲ್ಲಿಂದ ಮಲ್ಟಿಪ್ಲೈ ಬೈ 10 ಕಾಪೀಸ್ ಕಾಪಿ ಮಾಡ್ಕೊತೀನಿ. ಸೊ ಇದರಲ್ಲಿ ಇಲ್ಲಿ ಬರೋದಿಲ್ಲ. ಸೊ ಗ್ರೌಂಡ್ ಫ್ಲೋರಲ್ಲಿ ನನಗೆ ಬೇಸ್ಮೆಂಟಲ್ಲಿ 1 ಫೀಟ್ ಕೊಡ್ತೀನಿ. ಅದಾದಮೇಲೆ ಫ್ಲೋರ್ ಟು ಫ್ಲೋರೇ ಟೋಟಲ್ಲು 11 ಫೀಟ್ ಇರುತ್ತೆ. ಸೊ ಈಗ ಸೆಲೆಕ್ಟ್ ಮಾಡ್ತೀನಿ, ಎಕ್ಸ್ಟೆನ್ಷನ್,
ಐದರ್ ನಾನು ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡ್ತೀನಿ ಅಂದರೆ ಸ್ಟೇರ್ಸ್ ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಂದರೆ ಮೇಜ್ ಸ್ಟೇರ್ಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿ. ಇಲ್ಲಿ ನನಗೆ 11 ಫೀಟ್ಗೆ ರೈಸರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ನನಗೆ ಬೇಕಾಗಿರೋ ಸ್ಟೆಪ್ಸು 1 2 3 4 5 6 7 8 9 10 19 ನಂಬರ್ ಆಫ್ ಸ್ಟೆಪ್ಸ್ ಇದೆ. ನನಗೆ 11 ಫೀಟ್ಗೆ ನಾನು ರೈಸರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 11 ಫೀಟ್ಗೆ ರೈಸರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಹಾಂ 10 ಇದ್ದರೆ 10ಗೆ ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ನಾನು ಕೆಳಗಡೆ ಪಾರ್ಕಿಂಗಲ್ಲಿ 1 ಫೀಟ್ ಪ್ಲಿಂತ್ ಬೀಮ್ ಕೊಟ್ಬಿಟ್ಟು ಫ್ಲೋರ್ ಟು ಫ್ಲೋರ್ 11 ಫೀಟ್ ಕೊಟ್ಟಿದ್ದೀನಿ. ಸೊ ಈಗ 11 ಇಂಟು 12 132 ಡಿವೈಡೆಡ್ ಬೈ 19 ಸ್ಟೆಪ್ಸ್. ಸೊ ರೈಸರ್ ಆಫ್ 6.94 ರೈಸರ್ ಕೊಡ್ತೀನಿ. ಸೊ ಈಗ ಇಲ್ಲಿ ಎಕ್ಸ್ಟೆನ್ಷನ್ ಸರ್ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಸರ್ ಮತ್ತೆ. ಸೊ ಟೋಟಲ್ ನನಗೀಗ 19 ನಂಬರ್ ಆಫ್ ಸ್ಟೆಪ್ಸ್ ಕ್ರಿಯೇಟ್ ಮಾಡಬೇಕು. ಫ್ಲೋರ್ ಟು ಫ್ಲೋರ್ ಐಟು ನನಗೆ 10 ಫೀಟ್ ಇದೆ, ಬಟ್ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಪ್ಲಿಂತ್ 2 ಫೀಟ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಬಟ್ ಗ್ರೌಂಡ್ ಫ್ಲೋರಲ್ಲಿ ನನ್ನ ಪ್ಲಿಂತ್ ಬೀಮು 1 ಫೀಟ್ ಅಂತ ತೊಗೊಂಡು ಫ್ಲೋರ್ ಟು ಫ್ಲೋರ್ 11 ಫೀಟ್ ಅಂತ ತೊಗೊಂಡಿರ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈಗ ಇಲ್ಲಿ ಸೊ ಟೋಟಲ್ 11 ಫೀಟ್ ಬರುತ್ತೆ. 11 ಫೀಟ್ ಇಂಟು 12 ಫೀಟ್ನ ಇಂಚಸ್ ಕನ್ವರ್ಟ್ ಮಾಡ್ತೀನಿ. 132 ಇಂಚಸ್ ಬರುತ್ತೆ. ಡಿವೈಡೆಡ್ ಬೈ ನನಗೆ 19 ನಂಬರ್ಸ್ ಬೇಕು. ಸೊ 19 6.947 ರೈಸರ್ ಹೈಟ್ನ ಕೊಡಬೇಕಾಗತ್ತೆ. ಸೊ ಈಗ ಇಲ್ಲಿ ಎಕ್ಸ್ಟೆನ್ಷನ್ ಮೇಜ್ ಸ್ಟೇರ್ಸ್ ರೈಸರ್ ಹೈಟ್ 6.94 19 ನಂಬರ್ಸ್ ಟೈಪ್ ಆಫ್ ಸಿ ಡ್ರಾ ಸ್ಟೇರ್ಸ್. ಸೊ ಇಲ್ಲಿ ಸ್ಟೇರ್ ಕೇಸ್ ಏನಾದರೂ ಮಿಸ್ ಆಗಿ ಕ್ರಿಯೇಟ್ ಮಾಡಿದ್ರೆ ಕಂಟ್ರೋಲ್ Z ಕೊಟ್ಟರೆ ಹೋಗಲ್ಲ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಎಕ್ಸೆಂಟರ್ ಸೊ ಈ ಥರ ಕ್ರಿಯೇಟ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಬೇಸ್ಮೆಂಟ್ ಬೀಮ್ ಕೊಡ್ತೀನಿ. ಸೊ ಇಲ್ಲಿಂದ 10 ಫೀಟ್ ಆಫ್ಸೆಟ್ ಆಫ್ 4 ಇಂಚಸ್ ವಾಲ್, ಕಾಂಪೌಂಡ್ ವಾಲ್. ಸೊ ಇಲ್ಲಿಂದ ಮಿಕ್ಕಿದ್ದು ಹೈಟ್ ಆಫ್ ಪುಷ್ ಪುಲ್ ಅಟ್ ಎ ಹೈಟ್ ಆಫ್ 1 ಫೀಟ್. ಇದು ವೈಟಲ್ಲಿ ಇರಬೇಕು. 1 ಫೀಟ್ ಮೂವ್ ಆಪ್ಷನ್. ಓಕೆ, ಸೊ ಈಗ ಇದನ್ನು ಬೇಸ್ಮೆಂಟ್ ಬೀಮ್ ಅಂತ ಟ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಗ್ರೂಪ್. ಸೊ ಸುತ್ತು ಕಾಂಪೌಂಡ್ ವಾಲ್ 5 ಫೀಟ್ ಹೈಟ್ ಕ್ರಿಯೇಟ್ ಮಾಡ್ತಾನೆ. ಸೊ ವಾಲ್ ಅಟ್ ಎ ಹೈಟ್ ಆಫ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ವಾಲ್ ಅಟ್ ಎ ಹೈಟ್ ಆಫ್ ವಿಡ್ತ್ ಆಫ್ 4 ಇಂಚಸ್ ಅಟ್ ಎ ಹೈಟ್ ಆಫ್ 5 ಫೀಟ್ ಬಿಲ್ಡ್ ಎ ವಾಲ್. ಸೊ ಇಲ್ಲಿಂದ ವಾಲ್ನ ಬಿಲ್ಡ್ ಮಾಡ್ತಾನೆ. ಸೊ ಕಾಂಪೌಂಡ್ ವಾಲ್, ಸೊ ಇಲ್ಲಿ ಬಂದು ಡಬಲ್ ಕ್ಲಿಕ್. ಸೊ ಕಾಂಪೌಂಡ್ ವಾಲ್ ಕ್ರಿಯೇಟ್ ಆಗಿದೆ. ಅದಾದಮೇಲೆ ಇಲ್ಲಿ ಇನ್ನರ್ ಪ್ಲಿಂತ್ ಕ್ರಿಯೇಟ್ ಆಗಿದೆ. ಈಗ
ಈ ಕಾಲಮ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಕಾಲಮ್ಸ್, ರೈಟ್ ಕ್ಲಿಕ್, ಇದನ್ನ ಒಂದು ಗ್ರೂಪಾಗಿ ಕ್ರಿಯೇಟ್ ಮಾಡ್ಕೊತೀನಿ. ಎಲ್ಲ ಕಾಲಮ್ಸ್ ಒಂದು ಗ್ರೂಪ್, ಮೂವ್ ಆಪ್ಷನ್. ಸೊ ಇಲ್ಲಿಂದ ಎಕ್ಸಾಕ್ಟ್ ಈ ಕಾರ್ನರ್ ಪಾಯಿಂಟಿಂದ ಕಂಟ್ರೋಲ್ ಇಟ್ಕೊಂಡು ಈ ಕಾರ್ನರ್ ಪಾಯಿಂಟ್ಗೆ ಮೂವ್ ಮಾಡ್ತಾನೆ. ಸೊ ಇಲ್ಲಿ ನಮಗೆ ಮೇಲೆಗೆ ಬರಬೇಕಾಗುತ್ತೆ, ಯಾಕೆಂದರೆ 1 ಫೀಟ್ ಮೇಲೆ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿಂದ ಮೂವ್ ಫಾರ್ 1 ಫೀಟ್ ಇಲ್ಲಿಗೆ ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ಬೀಮ್ಸ್ನ ಪಾಸ್ ಮಾಡಬೇಕು. ಸೊ ಇದನ್ನು ನೀವು ಇಲ್ಲೇ ಬೀಮ್ಸ್ನ ಪಾಸ್ ಮಾಡ್ಕೊಂಡಾದ್ರೂ ಪ್ಲೇಸ್ ಮಾಡ್ಬೋದು. ಸೊ ಇಲ್ಲಿ ಬೀಮ್ಸ್ ಈಗ ಇದೆಲ್ಲ ಮೇನ್ ಬೀಮ್ ಪಾಸ್ ಆಗುತ್ತೆ ಇಲ್ಲಿ. ಸೊ ಡಬಲ್ ಕ್ಲಿಕ್ ಅಟ್ ಎ ಡೆಪ್ತ್ ಆಫ್ 1 ಫೀಟ್ 6 ಇಂಚಸ್ಗೆ ಇಲ್ಲಿಂದ 1 ಫೀಟ್ 6 ಇಂಚಸ್ ಡೆಪ್ತ್ ಇಲ್ಲಿ ಮೇನ್ ಬೀಮ್. ಸೊ ಇಲ್ಲೂ ಕೂಡ ಇಲ್ಲಿಂದ ಆಫ್ಸೆಟ್ ಆಫ್ 1 ಫೀಟ್ 6 ಇಂಚಸ್, ಇಲ್ಲಿಂದ 6 ಇಂಚಸ್ ಅಟ್ ಎ ಡೆಪ್ತ್ ಆಫ್ 1 ಫೀಟ್ 6 ಇಂಚಸ್ಗೆ ವಾಲ್ನ ಪಾಸ್ ಮಾಡ್ತೀನಿ. ಸೊ ಇಲ್ಲಿಂದ ಸಿಕ್ಸ್ ಇಂಚಸ್ 1 ಫೀಟ್ 6 ಇಂಚಸ್. ಸೊ ಇಲ್ಲಿಗೆ ಪುಷ್ ಪುಲ್. ಸೊ ಟಿಲ್ ಈ ಕಾರ್ನರ್ವರೆಗೂ ಪುಷ್ ಪುಲ್. ಮೇಕ್ ಗ್ರೂಪ್. ಸೊ ಈಗ ಎಲ್ಲೆಲ್ಲಿ ಬೀಮ್ಸ್ ಪಾಸ್ ಆಗುತ್ತೋ ಸೊ ಎಲ್ಲನೂ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಎಕ್ಸಾಕ್ಟ್ ಸೆಂಟರ್ಗೆ. ಸೊ ಇಲ್ಲಿ ಡಬಲ್ ಕ್ಲಿಕ್, ಪುಷ್ ಪುಲ್, ಸೆಲೆಕ್ಟ್, ಕಾಪಿ, ಸ್ಕೇಲಿಂಗ್ ಆಪ್ಷನ್, ನೆಕ್ಸ್ಟ್ ಸೇಮ್ ಅದೇ ಥರ ಈ ಕಡೆಗೂ ಹಾರಿಜೆಂಟಲ್ ಬೀಮ್ನ. ಸೊ ಇಲ್ಲಿ 6 ಇಂಚಸ್, ಈ ಕಡೆಯಿಂದ 6 ಇಂಚಸ್ ಅಟ್ ಎ ಡೆಪ್ತ್ ಆಫ್ 1 ಫೀಟ್ 6 ಇಂಚಸ್, ರೆಕ್ಟ್ಯಾಂಗಲ್, ಪುಷ್ ಪುಲ್ ಆಪ್ಷನ್, ಇಲ್ಲಿ ಎಂಡಿವರೆಗೂ ಪುಷ್ ಪುಲ್, ಮೇಕ್ ಎ ಗ್ರೂಪ್, ಕಾಪಿ ಆಪ್ಷನ್. ಸೊ ಇಲ್ಲಿಂದ ಇಲ್ಲಿಗೆ ಕಾಪಿ, ಇಲ್ಲಿ ಸ್ಕೇಲಿಂಗ್ ಆಪ್ಷನ್ ಯೂಸ್ ಮಾಡಿಕೊಂಡು ಸ್ಕೇಲಿಂಗ್, ಸೆಲೆಕ್ಟ್. ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಸ್ಟೇರ್ ಕೇಸ್ ಇದು ಬರುತ್ತೋ ಕಾಲಮ್ ಬರುತ್ತೋ ಮೂವ್ ಆಪ್ಷನ್, ಸ್ಕೇಲ್, ನೆಕ್ಸ್ಟ್ ಸೇಮ್ ಅದೇ ಥರ ಈಗ ಇಲ್ಲಿಗೂ ಸೆಲೆಕ್ಟ್, ಕಾಪಿ ಆಪ್ಷನ್, ಕಾಪಿ, ಕಾಪಿ, ಸ್ಕೇಲ್ ಆಪ್ಷನ್, ಸೆಲೆಕ್ಟ್, ಸ್ಕೇಲಿಂಗ್ ಆಪ್ಷನ್ ಯೂಸ್ ಮಾಡಿಕೊಂಡು ಸ್ಕೇಲ್. ಎಲ್ಲರೂ ಪ್ರಾಪರಾಗಿ ಅಲೈನ್ ಮಾಡ್ಕೊಳ್ಳಿ. ಸೆಲೆಕ್ಟ್, ಅರ್ಥ ಆಗ್ತಿದೆಯಲ್ಲ? ಸೆಲೆಕ್ಟ್, ಕಾಪಿ. ನಂದನ್ ಅರ್ಥ ಆಗ್ತಾ ಇದೆಯಾ? ಹಾಂ ಸರ್. ಇಲ್ಲಿ ಸೆಲೆಕ್ಟ್, ಇದನ್ನ ಇದಕ್ಕೆ ಕಾಪಿ ಮಾಡಿಬಿಟ್ಟು ಕಾಪಿ ಕನೆಕ್ಟ್ ಮಾಡ್ತೀನಿ. ಸೆಕೆಂಡ್ರಿ ಬೀಮ್ ಸೆಲೆಕ್ಟ್, ಸೇಮ್ ಅದೇ ಥರ ಇಲ್ಲೂ ಸೆಲೆಕ್ಟ್, ಕಾಪಿ, ಕಂಟ್ರೋಲ್,
ಸೊ ಈ ಕಾರ್ನರಿಂದ ಕಾರ್ನರ್ಗೆ ಕಾಪಿ. ಸೊ ಸ್ಕೇಲಿಂಗ್ ಅಡ್ಜಸ್ಟ್ ಮಾಡಬೇಕು ಅಂದರೆ ಸ್ಕೇಲಿಂಗ್ ಆಪ್ಷನ್, ಸೆಲೆಕ್ಟ್ ಸ್ಕೇಲ್, ಓಕೆ ಸೇಮ್. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಹಾರಿಜಾಂಟಲ್ ಇದನ್ನ ರೊಟೇಟ್ ಮಾಡಿಕೊಂಡು ರೊಟೇಟ್ ಆಪ್ಷನ್, ರೊಟೇಟ್, ಮೂವ್ ಆಪ್ಷನ್, ಸ್ಕೇಲ್, ಸ್ಕೇಲ್ ಆಪ್ಷನ್, ಸೊ ಈ ಥರ. ಈಗ ಇಲ್ಲಿ ಗೈಡ್ಸ್ನ ಡಿಲೀಟ್ ಮಾಡ್ತೀನಿ. ಇದು ಸುತ್ತು ವಾಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಸೊ ನಿಮ್ಗೆ ಎಲ್ಲಿ ವಾಲ್ ಬರುತ್ತೋ ಸೊ ಆ ಪೋರ್ಷನ್ನ ಸೊ ಈಗ ಇಲ್ಲಿ ವಾಲ್ನ ಸೆಲೆಕ್ಟ್ ಮಾಡ್ತೀನಿ. ಕ್ರಿಯೇಟ್ ಎ ವಾಲ್ at a height of 6 inches width at a height of 11 feet. Build wall. So build wall. ಡಬಲ್ ಕ್ಲಿಕ್. ಸೊ ಇಲ್ಲಿ ಕ್ರಿಯೇಟ್ ಆಗಿದೆ. ಈಗ ಈ ಬೀಮ್ಸ್ ಕಾಲಮ್ಸ್ ಏನಿದೆಯಲ್ಲ ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಇದೆಲ್ಲ ಒಂದು ಗ್ರೂಪ್, ಇಲ್ಲೊಂದು ಗ್ರೂಪ್ ಸೆಲೆಕ್ಟ್, ಕಾಪಿ, ಸೊ ಎಲ್ಲದನ್ನು ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್, ಮೇಕ್ ಎ ಗ್ರೂಪ್, ಮೂವ್ ಆಪ್ಷನ್. ಸೊ ಒಂದು ರೆಫರೆನ್ಸ್ ಕಾರ್ನರ್ನ ಸೆಲೆಕ್ಟ್ ಮಾಡಿ ಈ ಕಡೆ ರೆಫರೆನ್ಸ್ ಕಾರ್ನರ್ಗೆ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡಿರೋದನ್ನ ಮೂವ್ ಫಾರ್ 1 feet. ಸೊ ಇಲ್ಲಿ ಮೂವ್ ಫಾರ್ 1 feet. ಸೊ ಇಲ್ಲಿ ಪ್ಲೇಸ್ ಆಗುತ್ತೆ ಈ ಥರ. ಓಕೆ, ಕಾಲಮ್ ಕೊಟ್ಟಿದ್ದು 10 feet, ಕಾಲಮ್ನ 11 feet ಕೊಡಬೇಕಿತ್ತು. ಓಕೆ, ಸೊ ಕಾಲಮ್ನ ಈಗ 11 feet ಮಾಡೋದಕ್ಕೆ ಸೇಮ್ ಇದು ಇಲ್ಲೇ ಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ಬಾಟಮ್ಗೆ ಹೋಗ್ಬಿಟ್ಟು ಬಾಟಮಿಂದ ಇಲ್ಲಿ ಲುಕ್ ಅರೌಂಡ್ ಅಂತ ಆಪ್ಷನ್ ಇದೆ. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಈ ಥರ ಸ್ಕ್ರೀನ್ನ ರೊಟೇಟ್ ಮಾಡ್ಕೊಳಕ್ಕೆ, ಮೈನ್ಯೂಟ್ ಚೇಂಜಸ್ ಎಲ್ಲ ರೊಟೇಟ್ ಮಾಡ್ಕೊಳಕ್ಕೆ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಪುಷ್ ಪುಲ್ ಇದನ್ನ ಡಬಲ್ ಕ್ಲಿಕ್. ಸೊ ಪುಷ್ ಪುಲ್ ಆಫ್ 1 feet. ಸೊ ಇದಕ್ಕೆ ಒಂದಕ್ಕೆ ಮಾಡಿದ್ರೆ ಎಲ್ಲ ಕಾಲಮ್ಸು ಆಟೋಮೆಟಿಕ್ ಚೇಂಜ್ ಆಗಿರುತ್ತೆ. ಸೊ ಇದು ಸ್ಟೇರ್ ಕೇಸ್ ಸ್ಲ್ಯಾಬ್ ಬರುತ್ತೆ ಮೇಲೆ, ಇದು ಸ್ಲ್ಯಾಬ್ ಬರುತ್ತೆ ಮೇಲೆ. ಸೊ ರಿಮೈನಿಂಗ್ ಎಲ್ಲ ಈ ಥರ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಇದು ಈ ಥರ ನಾವು ಕಾಲಮ್ಸು ಬೀಮ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಏನು ವಾಲ್ ಇಲ್ಲ ಅಂದರೆ ಈ ಥರ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದೇ ಗ್ರೌಂಡ್ ಫ್ಲೋರಲ್ಲಿ ನನಗೆ ಬಿಲ್ಡಿಂಗ್ ಇಲ್ಲ ಅಂತಂದರೆ ಈ ಥರ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಮೇಲೆ ಫ್ಲೋರಿಂದ ನೆಕ್ಸ್ಟ್ ನನಗೆ ಪ್ಲ್ಯಾನ್ ಇದೆಯೋದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ನನಗೆ ಇಲ್ಲಿ ವಾಲ್ಸ್ ಏನಾದರೂ, ಈಗ ನಾನು ಇಲ್ಲಿ ಮತ್ತೆ ಕಾಲಮ್ಸ್ ಎಲ್ಲ ಪ್ಲೇಸ್ ಮಾಡೋದು ಬೇಕಾಗಿಲ್ಲ. ಯಾಕೆ ಅಂತಂದರೆ
ನನಗಿಲ್ಲಿ ಎಲ್ಲೂ ಔಟ್ ಸೈಡ್ಗೆ ಕಾಲಮ್ಸ್ ಎಲ್ಲೂ ಕಾಣೋದಿಲ್ಲ, ಎಲ್ಲ ಒಳಗಡೆ ಕಾಣೋದ್ರಿಂದ ಸೊ ನಾನು ಡೈರೆಕ್ಟ್ ಈಗ ಏನು ಮಾಡ್ತೀನಿ ಅಂದರೆ, ಸೊ ಇಲ್ಲಿ ಎರೇಸ್, ಇದೆಲ್ಲ ಯಾವುದು ಬೇಡ ನನಗೆ, ಡಿಲೀಟ್. ಸೊ ಈಗ ಇಲ್ಲಿ ವಾಲ್ನ ಸೆಲೆಕ್ಟ್ ಮಾಡಿ, ಕ್ರಿಯೇಟ್ ಎ ವಾಲ್ನ ಸೆಲೆಕ್ಟ್ ಮಾಡಿಬಿಟ್ಟು ವಾಲ್ ಆಫ್ 6 inch ಅಟ್ ಎ ಹೈಟ್ ಆಫ್ 10 feet, ಬಿಲ್ಡ್ ಎ ವಾಲ್. ಸೊ ಈಗ ಇಲ್ಲಿ ಪಾಯಿಂಟಿಂದ ವಾಲ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲೆಲ್ಲಿ ಮೇನ್ ವಾಲ್ ಬರುತ್ತೋ ಮೇನ್ ವಾಲ್ನ ಕ್ರಿಯೇಟ್ ಮಾಡಿ, ಎಲ್ಲಿ ಪಾರ್ಟಿಷನ್ ವಾಲ್ ಬರುತ್ತೋ ಅದು ಪಾರ್ಟಿಷನ್ ವಾಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದು ಎಡಿಟಿಂಗ್ ಮಾಡ್ಕೊತೀನಿ. ಸೊ ಈಗ ಇಲ್ಲಿ ಬೌಂಡ್ರಿವರೆಗೂ ಕ್ರಿಯೇಟ್ ಮಾಡಿಬಿಟ್ಟು ಸೊ ಈಗ ನೆಕ್ಸ್ಟ್ ಸೇಮ್, ಈಗ ಇದನ್ನು ತೊಗೊಂಬಂದು ಮೂವ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಎಲ್ಲ ಇಂಟೀರಿಯರ್ ವಾಲ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಡೋರ್ ಓಪನಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿಂದ ಇದನ್ನು ಇಲ್ಲಿ ತನಕ ಪ್ಲೇಸ್ ಮಾಡಬೇಕಾಗುತ್ತೆ ಈ ಥರ. ಸೊ ಇಲ್ಲಿ ಯುಟಿಲಿಟಿ ಬರುತ್ತೆ, ಸೊ ಇದು ಅದೇ ಇರುತ್ತೆ. ಸೊ ರಿಮೈನಿಂಗ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಈ ಥರ ಇದೆ. ನೆಕ್ಸ್ಟ್ ಈಗ ಇಲ್ಲಿ ಸ್ಲ್ಯಾಬ್ನ ಸ್ಟೇರ್ ಕೇಸ್ನ ಸೆಲೆಕ್ಟ್ ಮಾಡಿ ಇನ್ನೊಂದು ಸಾರಿ ಇಲ್ಲಿಗೆ ಕಾಪಿ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಪಾಯಿಂಟ್ನ ಕಂಟ್ರೋಲ್ ಆಪ್ಷನ್ ಇಲ್ಲಿಗೆ ಪ್ಲೇಸ್ ಮಾಡ್ತಾನೆ, ಬಟ್ ಫ್ಲೋರ್ ಟು ಫ್ಲೋರ್ 10 feet ಅಷ್ಟೇ ಇರಬೇಕು. ಸೊ ಇಲ್ಲಿ ಸ್ಕೇಲಿಂಗ್ ಆಪ್ಷನ್ನ ಯೂಸ್ ಮಾಡಿ ಸ್ಕೇಲ್ನ ಕಮ್ಮಿ ಮಾಡ್ತೀನಿ ಈ ಥರ. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ? ಹಾಂ, ಇದೇ ಪ್ಲಾನ್ ಕಂಪ್ಲೀಟ್ ಮಾಡಿ. ಹಾಂ, ನಾನು ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಹಾಕಿ ಸ್ಲ್ಯಾಬ್ಸು ಮತ್ತು ಕಾಲಮ್ಸ್ನ ಕ್ರಿಯೇಟ್ ಮಾಡ್ಕೊಂಬನ್ನಿ. ಸ್ಲ್ಯಾಬ್ ಹಾಕ್ಬಿಟ್ಟು, ಸಾರಿ, ಕಾಲಮ್ಸು ಬೀಮ್ಸು ಅಷ್ಟು ಕ್ರಿಯೇಟ್ ಮಾಡಿ. ಪ್ಲಾನ್ ಬೇಕಾ ಇದು? ಪ್ಲಾನ್ ನಿಮ್ಗೆ ಶೇರ್ ಮಾಡಿದ್ನಲ್ಲ ಆಗಲೇ, ಅದೇ ಪ್ಲಾನ್ ಅದನ್ನೇ ಗ್ರೂಪ್ ಸರ್. ಹಾಂ, ನಂದನ್ ಹೇಳಿ ಸರ್. ಒಂದ್ಸಲ ಕ್ಯಾಲ್ಕುಲೇಷನ್ ಒಂದು ಸ್ವಲ್ಪ ಹೇಳ್ಕೊಡಿ ಸರ್. ಯಾವ್ದು ಹೇಳಿ? ಸ್ಟೇರ್ ಕೇಸ್ ಕ್ಯಾಲ್ಕುಲೇಷನ್. ಸ್ಟೇರ್ ಕೇಸ್, ಓಕೆ. ನಂಬರ್ ಆಫ್ ಫ್ಲೋರ್ಸು ಫ್ಲೋರ್ ಟು ಫ್ಲೋರ್ 8 ಇರುತ್ತೆ ಅಂದ್ಕೊಳ್ಳಿ, 10 feet ಇರುತ್ತೆ ಅಂದ್ಕೊಳ್ಳಿ. 10 feetಗೆ ನಮಗೆ ಹೈಟ್ ಬಂದ್ಬಿಟ್ಟು 10 feetಗೆ ಇಂಟು ಇಂಚಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. 10 feet ಈಕ್ವಲ್ಸ್ 12 inchesಗೆ 120 inches ಬರುತ್ತೆ. 10 feet ಇಂಚಸ್ಗೆ ಕನ್ವರ್ಟ್ ಮಾಡಿದಾಗ 120 inches ಬರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ 20 steps ಬೇಕು, 30 steps ಮಾಡಬೇಕು ಅಂದರೆ ಡಿವೈಡೆಡ್ ಬೈ 20 steps ಅಂತ ಕ್ರಿಯೇಟ್ ಮಾಡಿದ್ರೆ ನನಗೆ ರೈಸರ್ ಹೈಟ್ ಸಿಗುತ್ತೆ, 6 inches ರೈಸರ್. ನಾನು ಅಲ್ಲಿ ಮೇಜ್ ಸ್ಟೇರ್ ಮಾಡ್ಬೇಕಾದ್ರೆ ರೈಸರ್ ಕೊಡ್ತೀವಲ್ಲ, ಆವಾಗ ಇಲ್ಲಿ 6 ಅಂತ ಕೊಡಬೇಕು ಅಷ್ಟೇ. ಅರ್ಥ ಆಯ್ತಾ ಸರ್? ಈಗ ಟೋಟಲ್ ಹೈಟ್ ಡಿವೈಡೆಡ್ ಬೈ ರೈಸರ್ ಹೈಟ್ ಕೊಟ್ಟರೆ ಸಿಗುತ್ತಲ್ಲ ಸರ್ ಅದು ನಂಬರ್ ಆಫ್ ಸ್ಟೇರ್ಸ್? ಹಂಗೆ ಮಾಡ್ಬೋದು, ಬಟ್ ಇದು ಹಿಂಗೂ ಮಾಡ್ಬೋದು. ಅರ್ಥ ಆಯ್ತಾ ಇದು? ಓಕೆ ಸರ್. ಸರಿ, ಇಷ್ಟು ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಓಕೆ. ಆ ಗ್ರೂಪಲ್ಲಿ ಪ್ಲಾನ್ ಆಗ್ತೀನಲ್ಲ, ಆ ಪ್ಲಾನ್ನ ಕಂಪ್ಲೀಟ್ ಮಾಡಿ. ಓಕೆ. ಹಾಂ, ಓಕೆ.